ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಮಾಡಿ ಕಾರು ಸಮೇತ ಎಸ್ಕೇಪ್ ಆಗಲು ಯತ್ನ. ಎಸ್ಕೇಪ್ ಆಗುವ ಭರದಲ್ಲಿ ಮತ್ತೆರಡು ಬೈಕ್ಗಳಿಗೆ ಗುದ್ದಿದ ಕಾರು ಗುದ್ದಿದ ರಭಸಕ್ಕೆ ಇಬ್ಬರ ದುರ್ಮರಣ, ಮೂವರಿಗೆ ಗಂಭೀರ ಗಾಯ. ಹೊಸಕೋಟೆ ಚಿಂತಾಮಣಿ ರಾಜ್ಯ ಹೆದ್ದಾರಿಯ ಮದೀನ ಹೋಟೆಲ್ ಬಳಿ ಘಟನೆ. ಕೊಂಡರಹಳ್ಳಿ ನಿವಾಸಿ 30 ವರ್ಷದ ಜಗದೀಶ್ ಮತ್ತು ಶಿವಾಜಿನಗರ ನಿವಾಸಿ 18 ವರ್ಷದ ಮೊಹಮ್ಮದ್ ಫೈಜ್ ಮೃತ ದುರ್ದೈವಿಗಳು. ಅಬ್ಬಾಸ್ ಪಾಷಾ ಮತ್ತು ಅಬೂಜರ್ ಗಾಯಾಳುಗಳಿಗೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. I-20 ಕಾರ್ನಲ್ಲಿ ಬಂದ ಚಾಲಕ ಪ್ರಗತೀಶ್ ರಾವ್ನಿಂದ ಅಪಘಾತದ ರಭಸಕ್ಕೆ ರಸ್ತೆ ಬದಿಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದ ಬೈಕ್ ಸವಾರರು. ಕಾರ್ ಚಾಲಕ ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರು. ಕುಡಿದ ಅಮಲಿನಲ್ಲಿ ಕಾರು ಅಡ್ಡಾದಿಡ್ಡಿ ಚಲಾಯಿಸಿ ಅಪಘಾತ ಆರೋಪ. ಮೃತ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತೆ ಸ್ಥಳೀಯರ ಒತ್ತಾಯ. ಹೊಸಕೋಟೆ ಶಿವಾಗಾರದ ಬಳಿ ಮೃತ ಜಗದೀಶ್ ಕುಟುಂಬಸ್ಥರಿಂದ ಪ್ರತಿಭಟನೆ. ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಘಟನೆ. ಏನಾಯ್ತು ಸರ್? ರಾತ್ರಿ ಇವನು ಕೆಲ್ಸಕ್ಕೆ ಹೋಗಿದ್ದಾನೆ. ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಜಗದೀಶ್ ಅಂದ್ಬಿಟ್ಟು ಕಂಡಹಳ್ಳಿ ಗ್ರಾಮದವರು, ನಮ್ಮ ಸಹೋದರ. ಅವನು ಬರಬೇಕಾದ್ರೆ ಇವನು ಯಾರು ಈ ದೊಡ್ಡಲೂರಲ್ಲಿ ಪ್ರಗತಿ ರಾವ್ ಅಂತ, ಅವನು ಮುಂದಿನ ಡ್ರಿಂಕ್ಸು, ಗಾಂಜಾ ಮತ್ತು ಎಲ್ಲ ಥರದ್ದು ಕಾರಲ್ಲಿ ಇದೆ, ಮಾರಕ ವಸ್ತುಗಳೆಲ್ಲ ಕಾರಲ್ಲಿದೆ. ಅವ್ನು ಬರಬೇಕಾದ್ರೆ ನಮ್ಮ ಜಗದೀಶ್ ಅವ್ರನ್ನ ಎರಡು ಗಾಡಿ ಹೋಗ್ತಾ ಇತ್ತು, ಹಿಂದೆ ಒಂದು ಮುಂದೆ ಒಂದು. ಮುಂದೆ ಶಿವಾಜಿನಗರದವರು 3 ಜನ ಹುಡುಗರು ಹೋಗ್ತಾ ಇದ್ರು. ಹಿಂದೆ ಜಗದೀಶ್ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಇವನು ಕುಡ್ದಿದ್ದ ಸಂದರ್ಭದಲ್ಲಿ ಬಂದು ಗುದ್ದಿದ್ದಾನೆ. ಜಗದೀಶ್ನ ಗುದ್ದಿ ನಂತರ 3 ಜನ ಅವರು ಕೂಡ ಸ್ಪಾಟ್ ಆಗಿದ್ದಾರೆ. ಅಲ್ಲೇ 4 ಜನ ಸ್ಪಾಟ್ ಆಗಿದ್ದಾರೆ ಟೋಟಲ್ ಆಗಿ. ಆನಂತರ ಮುಂದೆ ಹೋಗಿ ಒಬ್ರು ಕಾಲು ಎಕ್ಸಿದ್ದಾನೆ. ಪ್ರಗತಿ ರಾವ್ ಅಂತ ದೊಡ್ಡಲೂರವನು, ಕುಡ್ದು ಈ ಥರ ಮಾಡಿದ್ದಾನೆ. ಅವನು ಈಗ ದೊಡ್ಡದಲ್ಲೇ ಇದ್ದಾನೆ. ಗಾಂಜಾ ಎಲ್ಲ ಕಾರಲ್ಲಿ ಇದೆ, ದೊಡ್ಡದಲ್ಲೇ ಇದ್ದಾನೆ ಈಗ. ಆದ್ರೂ ಕೂಡ ಪೊಲೀಸರು ಅವನಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅಲ್ಲಿ ಮನೆ ಹತ್ರ 4 ಜನ ಪೊಲೀಸರು ಅವ್ರು ಇದ್ದಾರೆ. ಈಗಲೂ ಸ್ಪಾಟಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ, ಅವನು ಮನೇಲೇ ಇದ್ದಾನೆ. ಆದ್ರೂ ಕೂಡ ನಮ್ಮ ಜಗದೀಶ್ ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ಇಲ್ಲಿ. ಆದ ಕಾರಣ ನಾವು ನ್ಯಾಯ ಸಿಗೋ ಗಂಟನೂ ನಮ್ಮ ಜಗದೀಶ್ ಅವ್ರನ್ನ ನಾವು ಕರ್ಕೊಂಡೋಗಲ್ಲ, ಮನೆಗೆ ಅಂತೂ ಎತ್ಕೊಂಡಲ್ಲ. ಪೊಲೀಸ್ ಸ್ಟೇಷನ್ ನಾವು ಧರಣಿ ಮಾಡ್ತೀವಿ, ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವಾಗ ಅವ್ರೇನಾದ್ರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಇದ್ರ ಬಗ್ಗೆ ನಾವು ತುಂಬ ಉಗ್ರ ಹೋರಾಟ ಮಾಡಬೇಕಾದೈತೆ. ಪ್ರಾಣ ಬಿಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಈ ಟೈಮಲ್ಲಿ. ಅವ್ನಿಗೆ ನ್ಯಾಯ ಕೊಡಬೇಕು. ಅಲ್ಲಿ ಯಾರೋ ಆರೋಪಿನ ಮನೇಲಿ ಕುಂಸ್ಕೊಂಡು ಆರಕ್ಷಕ ಸಿಬ್ಬಂದಿಗಳು ಅವ್ರಿಗೆ 4 ಜನನು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. 6 ಜನ ಇಲ್ಲಿ, 4 ಜನ ಪ್ರಾಣ ಹೋಗಿದ್ದಾರೆ, 2 ಕೋಮದಲ್ಲಿದ್ದಾರೆ. ಇವತ್ತು ತಾಯಿ ಮಗನಿಗೆ ಮೋಸ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವನು ಕಳ್ಕೊಂಬತ್ತೀನಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಅವನು NHV ರೋಡಲ್ಲಿ 6 ಕೋಟಿ ದುಡ್ಡು ಬಂದಿದೆ ಅಂತೆ ಜಮೀನಿಗೆ. ಅವ್ನು ದುಡ್ಡು ಪ್ರಯೋಗ ಮಾಡ್ತಾ ಇದ್ದಾನೆ, ಎಲ್ಲ ಕಡೆನೂ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಬಡವರಿಗೆ ಏನು ನ್ಯಾಯ ಕೊಡ್ತಾವ್ದು? ಇಲ್ಲಿ ಹಿಂದೆ 3 ತಿಂಗಳ ಹಿಂದೆ ಹೊಸಕೋಟೆಯಲ್ಲಿ ಅನಿಲ್ ಅಂದ್ಬಿಟ್ಟು ಅವ್ರ ಮೇಲೆ ಕಾಲು ಎಕ್ಸಿದ್ದಾನೆ, ಕಾಲು ಮುರಿದೋಗಿದೆ ಅವನಿಗೆ. ಅದು ಕೂಡ ಮುಚ್ಚೋಗಿದೆ ಕೇಸು. ಹಿಂದೆ 6 ತಿಂಗಳ ಹಿಂದೆ ದೊಡ್ಡ ಹುಡುಗನ ಮೇಲೆ ಎಕ್ಸಿದ್ದಾನೆ, ಅದು ಕೂಡ ಮುಚ್ಚೋಗಿದೆ. ಕಾರಣ ಇಷ್ಟ, 6 ಕೋಟಿ ದುಡ್ಡು ಬಂದಿದೆ ಅವನಿಗೆ, ಅದೆಲ್ಲ ಪ್ರಯೋಗ ಮಾಡ್ತಾ ಇದ್ದಾನೆ. ದುರಹಂಕಾರ, ಅಹಂಕಾರ. ಇದು ನ್ಯಾಯ ಕೊಡಬೇಕು. ಏನಿವತ್ತು ಸಿಬ್ಬಂದಿಗಳು, ಆರಕ್ಷಕ ಸಿಬ್ಬಂದಿಗಳು ಇವತ್ತು ನ್ಯಾಯ ಕೊಟ್ರೇನೆ ಜಗದೀಶ್ಗೆ ಇದೊಂದು ನ್ಯಾಯ ಸಿಗ್ಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊಂತೀನಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ಹಿತೇಶ್ ಅಂದ್ಬಿಟ್ಟು, ಹೊಸಕೋಟೆ ನಾವು. ಮೊಹಮ್ಮದ್ ಫೈಜಾನ್ ನಮ್ಮ ತಮ್ಮನೇ. ಅವರು ಮದೀನಾ ಹೋಟೆಲಿಗೆ ಊಟಕ್ಕೆ ಬಂದಿದ್ದರು 3 ಜನ. ಅವರು ಬರುವಾಗ ದಾರಿಲಿ ಅಲ್ಲಿ ಹೋಟ್ಲ್ ಹತ್ರ ಕಾರು ಅವರು ಹೋಟ್ಲಾಗ ಹೊಟ್ಬಿಟ್ಟವ್ರೆ. ಆ ಹೊಟ್ಟೆ ಸಮಯದಲ್ಲಿ ಏನು ಮಾಡೋರೆ, ಕಾರ್ ಹಿಂದೆಗಡೆ ಬಂದವ್ರೆ. ಕಾರ್ ಹಿಂದೆಗಡೆ ಅವರು ಡ್ರಿಂಕ್ಸ್ ಮಾಡಿ ಬಂದಿದ್ದಾರೆ. ಅವರು ತಗೊಂಡ್ಬಂದು ಹಿಂದೆಗಡೆಯಿಂದ ಗುದ್ದಿದ್ದಾರೆ. ಗುದ್ದುಬಿಟ್ಟು ಮತ್ತೆ ಮುಂದೆ ಹೋಗ್ತಿದ್ದಲ್ಲ ಬೈಕು, ಅದಕ್ಕೊಂದು ಸರಿ ಗುದ್ದವ್ರೆ. ಗುದ್ದುಬಿಟ್ಟು 4 ಜನ ಅವರು ಪ್ರಾಣ ಹೋಗ್ಬಿಟ್ಟಿದ್ರು. ಹಂಗಾಗಿ ಆಮೇಲೆ ಇವರು ಹೋಗಿ ಮತ್ತೆ ಡಿವೈಡರಿಗೆ ಹೊಡೆದು ಕಾರ್ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಆಮೇಲೆ ನಮ್ಮ ತಮ್ಮಂದು ಪ್ರಾಣ ಹೋಗಿದ್ದಾರೆ. 2-3 ಜನ 4 ಜನದ್ದು ಪ್ರಾಣ ಹೋಗ್ಬಿಟ್ಟಿದೆ. ಅವ್ರಿಗೆ ಏನು ನ್ಯಾಯ ಕೊಡಿಸಿ ಅವರು ಹೊಡೆದ್ಬಿಟ್ಟು ಹೋಗಿ ಮನೇಲಿ ಕುಂತಿದ್ದಾರೆ. ಅವ್ರಿಗೆ ಹೋಗಿ ಬೇರೆಯವರೆಲ್ಲ ಸಹಾಯ ಮಾಡ್ತಾವ್ರೆ, ಸೆಕ್ಯೂರಿಟಿ ಹಾಕವ್ರೆ. ಇಲ್ಲಿ ಯಾರಿಗೂ ಬಂದು ನೋಡೋರಿಲ್ಲ, ಯಾರು ಕೇಳೋರೇ ಇಲ್ಲ. ಬಾಡಿ ಹಂಗೆ ಹಾಕವ್ರೆ. ನಾವು ಅವ್ರಿಗೆ ಸಾಂಬಂದು ಅರೆಸ್ಟ್ ಮಾಡೋದಾಗ ಬಾಡಿ ಎತ್ತಲ್ಲ, ನಾವು ಮಾಡಲ್ಲ.
ಮೂರು ಜನ ಇದ್ರು. ಮೊಹಮ್ಮದ್ ಫೈಜಾನು, ಅಬೂಜರು, ಅಬ್ಬಾಸ್. ಎಷ್ಟು ಜನ ಸತ್ತೋಗಿದ್ದಾರೆ ಸರ್? ಸತ್ತೋಗಿರೋದು ಮೊಹಮ್ಮದ್ ಫೈಜು ನಮ್ಮ ತಮ್ಮನೇ. 3 ಜನನೂ ಸ್ಟೂಡೆಂಟ್. ಅವರು ಊಟ ಮಾಡ್ಕೊಂಡು ಹೊರಡುವ ಸಮಯದಲ್ಲಿ ಹೊಡೆದಿದ್ದಾರೆ. ನಾವು ಕಾರ್ದು ವಿಡಿಯೋ ಎಲ್ಲ ಮಾಡಿದ್ದೀವಿ. ಗಾಂಜಾ, ಡ್ರಿಂಕ್ಸು, ಆಮೇಲೆ ಚಿಕನ್ನು, ಏನೇನೋ ನಾನ್ ವೆಜ್ ಎಲ್ಲ ಕಾರಲ್ಲೇ ಇದೆ. ಎಲ್ಲ ವಿಡಿಯೋ ಮಾಡಿದ್ವಿ. ಪ್ರತಿಯೊಂದು ಇದು ಸುಳ್ಳು ಕೊಳ್ಳು ಅಲ್ಲ. ನಾವೇನು ಪ್ರೂಫ್ ಇದೆ ಎಲ್ಲ ನಮ್ಮ ಹತ್ರ ಸರ್, ಕೊಡ್ತೀವಿ. ಇನ್ನಿಬ್ರು ಎಲ್ಲಿದ್ದಾರೆ ಸರ್? ಅವ್ರ ಪರಿಸ್ಥಿತಿ ಹೇಗಿದೆ? ಅವರು ಕೋಮಾದಲ್ಲಿದ್ದಾರೆ. ಯಾವ ಹಾಸ್ಪಿಟಲ್ ಇದ್ದಾರೆ ಸರ್ ಅವರು? ಸಿಲಿಕಾನ್ ಹಾಸ್ಪಿಟಲಲ್ಲೇ ಇದ್ದಾರೆ. ಇಬ್ರು ಅಬ್ಬಾಸ್ ಕೋಮನಲ್ಲಿ ಇದೆ. ಇನ್ನೊಂದೊಬ್ರು ಸ್ಟಿಚಸ್ ಹಾಕ್ಬಿಟ್ಟಿದ್ದಾರೆ. ಅಬೂಜರ್. ನಿಮ್ಮ ಹೆಸರು ಹೇಳಿ ನ್ಯಾಯ ಸರ್. ಬೇಕು, ನ್ಯಾಯ ಕೊಡಿಸಿ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಹಮದ್ ಪಾಷಾ. ಸರ್, ಏನಾಯ್ತು ಸರ್? ಈಗ ನಮಗೆ ವಿಚಾರ ಬೆಳಗ್ಗೆ 6 ಗಂಟೆಗೆ ಫೋನ್ ಕಾಲ್ ಬಂತು ಸ್ಟೇಷನಿಂದ ಬಂದಾಗ ವಿಚಾರ ಹಿಂಗೆ ಗಾಡಿ ಟಚ್ ಆಗಿದೆ, ನಿಮ್ಮ ಹುಡುಗರು ಇರಬೇಕು ನೋಡ್ರಿ ಅಂತ. ಆಮೇಲೆ ನಾವು ಮಾಹಿತಿ ಗೊತ್ತಾಗಿದ್ದು ಸ್ಟೇಷನ್ ಹತ್ರ ಹೋದಾಗ ಗಾಡಿ ಪಚ್ಚಡಿ ಆಗಿತ್ತು. ಪಚ್ಚಡಿ ಆದಾಗ ಮತ್ತೆ ಆಮೇಲೆ ಹಾಸ್ಪಿಟಲಲ್ಲಿದ್ದಾರೆ ನೋಡ್ರಿ ಅಂತಂದಾಗ ಇಲ್ಲಿ ಬಂದಾಗ ನಮ್ಮ ಜಗದೀಶ್ ಇನ್ನೊಬ್ಬ ಇಬ್ಬರು ಬಡಿ ಇತ್ತು. ಆವಾಗ ನಮ್ಮ ಅಣ್ಣನ ಮಗನಿ ಅಂತ ನಮಗೆ ಗೊತ್ತಾಯಿತು ವಿಚಾರ. ಆಮೇಲೆ ಏನೇನಾಯಿತು ಎಲ್ಲ ಅಂತ ವಿಚಾರ ತಿಳ್ಕೊಂಡಾಗ ರಾತ್ರಿ ಅವ್ನ ಕೆಲಸದ ಮುಗಿಸ್ಕೊಂಡು ಬರಬೇಕಾದ್ರೆ ಇವ್ರು ಮುಂದೆ ಹೋಗ್ತಾಯಿದ್ರು, ಇನ್ನೊಂದು ಗಾಡಿ ಇನ್ನೂ ಮುಂದೆ ಹೋಗ್ತಾಯಿತ್ತು, ಒಬ್ಬ ನಡ್ಕೊಂಡು ಹೋಗ್ತಾಯಿದ್ರಂತೆ. ಅವ್ನು ಟಚ್ ಮಾಡಿದಾದ್ಮೇಲೆ ಅಲ್ಲಿ ಯಾವುದು ಹೋಟ್ಲಿದೆ, ಹೋಟ್ಲ ಹತ್ರ ಅವ್ರು ಅಂದಾಗ ಅವನೇನು ಮಾಡೋಣ ತಗೊಂಬಂದು ಇವ್ನು ಜಗದೀಶ್ ಹೊಡೆದವ್ರೆ, ಹೊಡೆದು ಇನ್ನೊಂದು ಗಾಡಿ ಹೊಡೆದವನೆ, ಹೊಡೆದು ಎಲ್ಲ ಗಾಡಿ ಪುಡಿ ಆಗಿದೆ, ಅವ್ರ ಕಾರು ಪುಡಿ ಆಗಿದೆ. ಅಲ್ಲಿಂದ ತಗೊಂಬಂದು ಅಷ್ಟೇ ಆಗಿರೋದು ನಮ್ಗೆ ಇಷ್ಟ ತಿಳುವಳಿಕೆ ತಗೊಂಡಾಗ ದಯವಿಟ್ಟು ಇದು 4 ಜನ ಏನು ಕಾರಲ್ಲಿ ಇದು ಮಾಡಿದ್ದಾರೆ ಅವ್ನು ದಯವಿಟ್ಟು ಅವನೀಗ ತಕರ್ಕೊಂಬಂದು ಇಲ್ಲಿ ಬಿಡೋವರೆಗೂ ನಾವು ಬಾಡಿ ತೊಗೊಂಡೋಗಲ್ಲ. ಬಾಡಿ ಎತ್ಕೊಂಡೋಗಿ ನಾವು ಸ್ಟೇಷನ್ ಹತ್ರ ಕುಳಿಸಿ ಅವನ್ನ ಅರೆಸ್ಟ್ ಮಾಡೋವರೆಗೂ ನಾವು ಬಾಡಿ ಮಣ್ಣು ಮಾಡಲ್ಲ. ದಯವಿಟ್ಟು ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ಯಾಕಂತಂದರೆ ಇವತ್ತು ಸತ್ತಿರೋರ ಬಾಡಿ ಇಲ್ಲೈತೆ, ಇವ್ರಿಗೆ ರಕ್ಷಣೆ ಕೊಡಬೇಕು. ಎಲ್ಲೋ ಗುದ್ದು ಸಾಯಿಸೋರು ಅನ್ಕೋಗಿ ಅಲ್ಲಿ ರಕ್ಷಣೆ ಕೊಡ್ತಾವ್ರೆ, ಜೀಪ್ಗಳು ಅಲ್ಲಿ ಹಾಕ್ಯವ್ರೆ. ಅಲ್ಲಿಗೆ ನಮ್ಗೇನು ರಕ್ಷಣೆ ಸಿಗ್ತಾರೋದಿಲ್ಲಿ? ನಾವು ದಯವಿಟ್ಟು ನೀವು ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ಈಗ ನಮ್ಮ ಜಗದೀಶ್ ನನ್ನ ತಮ್ಮ, ಚಿಕ್ಕಪ್ಪನ ಮಗ. ತುಂಬ ದುಃಖ ಆಗುತ್ತೆ. ಏನು ಅಂತಂದರೆ ಈ ಕಾರಲ್ಲಿ ಬರ್ತಾಯಿದ್ದ ವ್ಯಕ್ತಿ ಸುಮಾರು 3-4 ಜನನ ಬಲಿ ತಗೊಂಡಿದ್ದಾನೆ. ಅವನು ಮದ್ಯಪಾನ ಮಾಡಿ ಗಾಂಜಾ ಎಲ್ಲನೂ ಸೇವನೆ ಮಾಡಿ ಈ 4 ಜನನ ಮರಣ ಇದು ಮಾಡಿದ್ದಾನೆ, ಮರಣ ಜೀವ ಹೋಗಿದೆ. ದಯವಿಟ್ಟು ನಮ್ಮ ಆರಕ್ಷಾ ಠಾಣೆಯ ಪರವಾಗಿ ನಾವು ಕೇಳೋದೇನಂತಂದರೆ ಅವನು ಯಾರು, ಅವನು ಎಲ್ಲಿದ್ದಾನೆ, ಅವನ ಹಿನ್ನೆಲೆ ಏನು, ಇದರಿಂದ ಅವನ್ನ ಸೇಫ್ ಮಾಡೋಕ್ಕಂತೂ ಹೋಗಬೇಡಿ. ದಯಮಾಡಿ ನಿಮ್ಮ ಮೇಲೆ ನಮ್ಗೆ ಭಾರಿ ಗೌರವ ಇದೆ, ಆರಕ್ಷಾ ಠಾಣೆಯವ್ರ ಬಗ್ಗೆ ಭಾರಿ ಗೌರವ ಇದೆ. ಅವನ್ನ ಕೂಡಲೇ ಅವನು ಎಲ್ಲಿದ್ದಾನೆ ನಂಬರ್ ಟ್ರೇಸ್ ಮಾಡಿ ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಿ ಕೊಡಿಸಿಲ್ಲ ಅಂತಂದರೆ ನಾವು ಬಾಡಿನ ತಗೊಂಡು ನಾವು ಹೋಗಲ್ಲ, ನಾವು ಇಲ್ಲೇ ಧರಣಿ ಮಾಡ್ತೀರಿ. ಇದಂತೂ ನಾವು ಮಾಡೇ ಮಾಡ್ತೀವಿ. ಇಲ್ಲೇ ಮಾಡ್ತೀರಿ, ಸ್ಟೇಷನಲ್ಲಿ ಮಾಡ್ತೀರಿ. ಓಕೆ.